ಬಂಗಾರಪೇಟೆ ದೇವಸ್ಥಾನಗಳಲ್ಲಿ ದರೋಡೆ 5 ಜನರ ಬಂಧನ. ಬಂಗಾರಪೇಟೆ ಪೊಲೀಸರು ದೇವಸ್ಥಾನ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಅವರಿಂದ ಸುಮಾರು 1,50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆಗಸ್ಟ್ 29ರ ರಾತ್ರಿ ಬಂಗಾರಪೇಟೆಯ ಪೂರಮಗಾನಹಳ್ಳಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ಕಾವಿಲ್ನಲ್ಲಿ ನಡೆದ ದರೋಡೆ ಘಟನೆಗೆ ಸಂಬಂಧಿಸಿದಂತೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಐಎಸ್ಪಿಎ ಲಕ್ಷ್ಮಯ್ಯ ಅವರ ಮಾರ್ಗದರ್ಶನದಲ್ಲಿ ಬಂಗಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಆರ್. ದಯಾನಂದ ತಂಡ ತನಿಖೆ ನಡೆಸಿ ಬಂಗಾರಪೇಟೆ ತಾಲೂಕಿನ ಲೋಕೇಶ್ 35 ವರ್ಷ, ಸೋಮ 25 ವರ್ಷ, ವೆಂಕಟಪ್ಪ 62 ವರ್ಷ, ಮುರುಗೇಶ್ 26 ವರ್ಷ ಮತ್ತು ಮುನಿಯಪ್ಪ 28 ವರ್ಷ ಅವರನ್ನು ಬಂಧಿಸಿದೆ. ತನಿಖೆಯ ಸಮಯದಲ್ಲಿ ಅವರು ಒಟ್ಟು 18 ಸ್ಥಳಗಳಲ್ಲಿ ದರೋಡೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಮುಳಬಾಗಿಲು ತಾಲೂಕಿನ ಲಕ್ಷ್ಮೀಸಾಗರ, ಮರಕಲಕಟ್ಟ ಮತ್ತು ಸೊಣ್ಣಹಳ್ಳಿ ದೇವಸ್ಥಾನಗಳಿಂದ ಕದ್ದಿದ್ದ 1,50,000 ರೂ. ಮತ್ತು 31,800 ರೂ. ನಗದನ್ನು ದೋಚಲು ಬಳಸಿದ್ದ 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಈ ಪ್ರಕರಣದಲ್ಲಿ ಬಂಗಾರಪೇಟೆ ಪೊಲೀಸರ ಅತ್ಯುತ್ತಮ ತನಿಖೆಯನ್ನು ಕೆಜಿಎಫ್ ಪೊಲೀಸ್ ಎಸ್ಪಿ ಶಿವಾಂಶು ರಜಪೂತ್ ಶ್ಲಾಘಿಸಿದ್ದಾರೆ.